ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ರಾಶಿಯಾದ ಕರ್ಕಾಟಕ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಕರ್ಕಾಟಕ ರಾಶಿಯವರಿಗೆ ಮುಂಬರುವ ಸಮಯ ಹೇಗಿರಲಿದೆ, ನಿಮ್ಮ ರಾಶಿಗೆ ಸಂಬಂಧಿಸಿದಂತೆ ಆಗಲಿರುವ ಕೆಲವು ವಿಶೇಷ ಕೆಲಸಗಳ ಬಗ್ಗೆ ತಿಳಿಯೋಣ. ಎಲ್ಲವನ್ನೂ ವಿವರವಾಗಿ ಮಾತನಾಡೋಣ. ನಿಮ್ಮ ರಾಶಿಯ ಸ್ವಭಾವ, ಆರೋಗ್ಯ, ವೃತ್ತಿ ಜೀವನ ಮತ್ತು ಷೇರು ಮಾರುಕಟ್ಟೆಗೆ ಯಾವ ರೀತಿಯ ಯೋಗಗಳು ಸೃಷ್ಟಿಯಾಗಲಿವೆ, ಆರ್ಥಿಕ ಸ್ಥಿತಿ ಹೇಗಿರಲಿದೆ, ಎಲ್ಲದರ ಬಗ್ಗೆಯೂ ವಿಸ್ತಾರವಾಗಿ ಮಾತನಾಡೋಣ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ಮಾಹಿತಿಯು ಚಂದ್ರ ರಾಶಿಯನ್ನು ಆಧರಿಸಿದೆ. ನೀವು ಇದನ್ನು ನಿಮ್ಮ ಹೆಸರಿನ ರಾಶಿ ಅಥವಾ ಲಗ್ನ ರಾಶಿಯ ಆಧಾರದ ಮೇಲೂ ನೋಡಬಹುದು. ಈ ಗೋಚಾರದ ತಾಂತ್ರಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಜೂನ್ 2ರಂದು ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ಲಗ್ನದಲ್ಲಿ ಹಂಸ ಪಂಚ ಮಹಾಪುರುಷ ರಾಜಯೋಗ ನಿರ್ಮಾಣವಾಯಿತು. ಚಂದ್ರನು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದಾನೆ. ಇದರಿಂದಾಗಿ ಗಜಕೇಸರಿ ಯೋಗದ ಸ್ಥಿತಿಯೂ ಉಂಟಾಯಿತು. ಇದರ ಜೊತೆಗೆ ಗುರುವು ನಿಮ್ಮ ನವಮ ಭಾವದ ಅಂದರೆ ಭಾಗ್ಯಸ್ಥಾನದ ಅಧಿಪತಿಯಾಗಿರುವ ಕಾರಣ ಲಗ್ನ, ಪಂಚಮ ಮತ್ತು ನವಮ ಭಾವಗಳ ವಿಶೇಷ ಸಂಬಂಧದಿಂದ ಲಕ್ಷ್ಮೀನಾರಾಯಣ ಯೋಗವು ನಿರ್ಮಾಣವಾಗುತ್ತಿದೆ. ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಇದು ಅತ್ಯಂತ ಮಂಗಳಕರ ಮತ್ತು ಶಕ್ತಿಯುತವಾದ ಸ್ಥಿತಿಯಾಗಿದೆ. ಆದರೆ ಜುಲೈ 15ರ ಸುಮಾರಿಗೆ ಗುರುವು ಸೂರ್ಯನಿಗೆ ಬಹಳ ಹತ್ತಿರ ಬಂದು ಅಸ್ತನಾಗುವುದು ಎಂದರೆ ಗ್ರಹಗಳ ನೈಸರ್ಗಿಕ ಶುಭತೆ ಮತ್ತು ಶಕ್ತಿಯು ಸುಪ್ತಾವಸ್ಥೆಗೆ ಅಂದರೆ ನಿದ್ರಾವಸ್ಥೆಗೆ ಹೋಗುವುದು ಎಂದರ್ಥ. ಜುಲೈ 15ರಿಂದ ಆಗಸ್ಟ್ 11ರವರೆಗಿನ ಸಮಯವನ್ನು ನೀವು ಮೌಲ್ಯಮಾಪನ ಮಾಡಿದರೆ ಅವಕಾಶಗಳು ನಿಮ್ಮ ಮುಂದಿದ್ದರೂ ಅವು ಫಲಿತಾಂಶಗಳಾಗಿ ಬದಲಾಗುತ್ತಿರಲಿಲ್ಲ ಎಂಬುದನ್ನು ನೀವು ಅನುಭವಿಸಿರಬಹುದು. ನಿರ್ಧಾರಗಳಲ್ಲಿ ಅಸ್ಪಷ್ಟತೆ, ವ್ಯವಹಾರದಲ್ಲಿ ಅಡೆತಡೆಗಳು ಮತ್ತು ಏಕಾಗ್ರತೆಯ ಕೊರತೆ ಸಾಮಾನ್ಯವಾಗಿತ್ತು. ಇವೆಲ್ಲವೂ ಗುರುವಿನ ಪ್ರಭಾವವೇ ಆಗಿತ್ತು. ಆದರೆ ಆಗಸ್ಟ್ 12ರಂದು ದೇವಗುರು ಬೃಹಸ್ಪತಿ ಮತ್ತೆ ತನ್ನ ಪೂರ್ಣ ಶಕ್ತಿಯೊಂದಿಗೆ ಜಾಗೃತನಾಗಿದ್ದಾನೆ. ಇಲ್ಲಿ ಆಶ್ಲೇಷ ನಕ್ಷತ್ರದ ಪಾತ್ರವು ಅತ್ಯಂತ ಪ್ರಮುಖವಾಗುತ್ತದೆ. ಗುರುವು ನಿಮ್ಮ ರಾಶಿಯಲ್ಲಿದ್ದಾನೆ ಮತ್ತು ಆತನ ಗೋಚಾರವು ಈಗ ಆಶ್ಲೇಷ ನಕ್ಷತ್ರದಲ್ಲಿ ನಡೆಯುತ್ತಿದೆ. ಇದರ ಅಧಿಪತಿ ಬುಧನಾಗಿದ್ದಾನೆ. ಕರ್ಕಾಟಕ ರಾಶಿಯವರು ಸ್ವಭಾವತಃ ಅತ್ಯಂತ ಸೂಕ್ಷ್ಮ ಮತ್ತು ಭಾವುಕರಾಗಿರುತ್ತಾರೆ. ನೀವು ಆಗಾಗ್ಗೆ ಹೃದಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಅದು ಕೆಲವೊಮ್ಮೆ ನಿಮಗೆ ಹಾನಿಕಾರಕವೆಂದು ಸಾಬೀತಾಗುತ್ತದೆ. ಆದರೆ ಈಗ ಸಾತ್ವಿಕತೆ ಮತ್ತು ಜ್ಞಾನದ ಕಾರಕನಾದ ದೇವಗುರು ಬೃಹಸ್ಪತಿಯು ಆಶ್ಲೇಷಾದ ವಿಶ್ಲೇಷಣಾತ್ಮಕ ಮತ್ತು ಕಾರ್ಯತಂತ್ರದ ಪ್ರಭಾವದೊಂದಿಗೆ ಬೆರೆತಿರುವುದರಿಂದ ನಿಮ್ಮ ಆಲೋಚನಾ ಪ್ರಕ್ರಿಯೆಯಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ. ನಿಮ್ಮ ಅತಿಯಾದ ಭಾವುಕತೆಯು ಸಮತೋಲನಗೊಳ್ಳುತ್ತದೆ ಮತ್ತು ನೀವು ಕಾರ್ಪೊರೇಟರ್ ಲೀಡರ್ ನಂತೆ ಪ್ರಾಯೋಗಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತರಾಗುತ್ತೀರಿ. ನಿಮ್ಮ ಒಳನೋಟ ಅಂದರೆ ಇಂಟ್ಯೂಷನ್ ಎಷ್ಟು ನಿಖರವಾಗುತ್ತದೆ ಎಂದರೆ ಎದುರಿಗಿರುವ ವ್ಯಕ್ತಿಯ ನೈಜ ಉದ್ದೇಶಗಳನ್ನು ನೀವು ತಕ್ಷಣವೇ ಅರ್ಥ ಮಾಡಿಕೊಳ್ಳುವಿರಿ. ಆಶ್ಲೇಷ ನಕ್ಷತ್ರವು ನಿಮ್ಮೊಳಗೆ ಒಂದು ಚೂಪಾದ ದೃಷ್ಟಿಯನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿ ನೀವು ನಿಮ್ಮ ಸಂಪನ್ಮೂಲಗಳು ಮತ್ತು ಸಾಮರ್ಥ್ಯಗಳನ್ನು ಆಕ್ಷನ್ ಮೋಡ್ಗೆ ಬರುವ ಮೂಲಕ ಗರಿಷ್ಠವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಸಂಪೂರ್ಣ ಗೋಚಾರ ಕಾಲವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲು ನಾವು ಆಗಸ್ಟ್ 12ರಿಂದ ಅಕ್ಟೋಬರ್ 31ರವರೆಗಿನ ಸಮಯವನ್ನು ನವಾಂಶ ಕುಂಡಲಿ ಅಂದರೆ D9 ಚಾರ್ಟ್ನ ಆಧಾರದ ಮೇಲೆ 4 ಮುಖ್ಯ ಹಂತಗಳಾಗಿ ವಿಂಗಡಿಸುತ್ತೇವೆ. ಕೇವಲ ಲಗ್ನ ಕುಂಡಲಿಯಿಂದ ಭವಿಷ್ಯವಾಣಿ ಪೂರ್ಣಗೊಳ್ಳುವುದಿಲ್ಲ. ನವಾಂಶದ ವಿಶ್ಲೇಷಣೆಯು ನಮಗೆ ಅತ್ಯಂತ ನಿಖರವಾದ ನಿರ್ದೇಶನವನ್ನು ನೀಡುತ್ತದೆ. ಮೊದಲನೇ ಹಂತವು ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗೆ ಇರುತ್ತದೆ. ಈ 16 ದಿನಗಳ ಅವಧಿಯಲ್ಲಿ ಗುರುವು ನವಾಂಶ ಕುಂಡಲಿಯಲ್ಲಿ ಧನುರಾಶಿಯಲ್ಲಿ ಗೋಚರಿಸುತ್ತಾನೆ. ಅದು ನಿಮ್ಮ ಕರ್ಕಾಟಕ ಲಗ್ನದಿಂದ 6ನೇ ಭಾವದಲ್ಲಿದೆ. 6ನೇ ಭಾವವು ಉದ್ಯೋಗ, ಸ್ಪರ್ಧೆ, ಸಾಲ ಮತ್ತು ಶತ್ರುಗಳನ್ನು ಪ್ರತಿನಿಧಿಸುತ್ತದೆ. ಗುರುವು ನಿಮ್ಮ ಷಷ್ಠೇಶನು ಅಂದರೆ 6ನೇ ಮನೆ ಅಧಿಪತಿಯೂ ಆಗಿದ್ದಾರೆ. ಈ ಅವಧಿಯಲ್ಲಿ ಆಶ್ಲೇಷ ನಕ್ಷತ್ರದ ವಿಶ್ಲೇಷಣಾತ್ಮಕ ಶಕ್ತಿಯು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತದೆ. ನೀವು ಯಾವುದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಅಲ್ಲಿ ನಿಮ್ಮ ವಿರುದ್ಧ ಯಾವುದೇ ಆಂತರಿಕ ರಾಜಕೀಯ ಇಂಟರ್ನಲ್ ಪಾಲಿಟಿಕ್ಸ್ ನಡೆಯುತ್ತಿದ್ದರೆ ಈ ಅವಧಿಯಲ್ಲಿ ಆ ಎಲ್ಲ ಗುಪ್ತ ವಿಷಯಗಳು ಬಹಿರಂಗಗೊಳ್ಳುತ್ತವೆ. ಉಚ್ಚ ಗುರುವಿನ ಪ್ರಭಾವದಿಂದ ನೀವು ಯಾವುದೇ ರೀತಿಯ ಆಕ್ರಮಣಕಾರಿ ವರ್ತನೆ, ಅಗ್ರೆಷನ್ ಅಥವಾ ವಿವಾದದಲ್ಲಿ ಸಿಲುಕಿಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಸ್ವಂತ ಭೌತಿಕ ಕಾರ್ಯತಂತ್ರವೇ ಅಂದರೆ ಸ್ಟ್ರಾಟಜಿ ನಿಮ್ಮ ವಿರೋಧಿಗಳನ್ನು ಸಮಾಧಾನಪಡಿಸಲು ಸಾಕಾಗುತ್ತದೆ. ನಿಮ್ಮ ಯೋಜನೆಗಳನ್ನು ಮತ್ತು ವ್ಯಾಪಾರದ ಯೋಜನೆಗಳನ್ನು, ಬಿಸ್ನೆಸ್ ಪ್ಲಾನ್ಸ್ ಅನ್ನು ಸಮಯಕ್ಕಿಂತ ಮುಂಚಿತವಾಗಿ ಯಾರಿಗೂ ಬಹಿರಂಗಪಡಿಸಬೇಡಿ.
ಮತ್ತು ನಿಮ್ಮ ಕೆಲಸವನ್ನು ನಿರಂತರವಾಗಿ ಮಾಡುತ್ತೀರಿ ಎಂಬುದನ್ನು ಮಾತ್ರ ನೆನಪಿನಲ್ಲಿಡಿ. ಕಾನೂನು, ಲಾ, ಆಡಳಿತ ಅಂದರೆ ಅಡ್ಮಿನಿಸ್ಟ್ರೇಷನ್, ಐಟಿ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿರುವವರಿಗೆ ಇದು ಗಮನ ಮತ್ತು ಏಕಾಗ್ರತೆಯ ಸಮಯವಾಗಿದೆ. ನಿಮ್ಮೊಳಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಆದರೆ ಈ ಆತ್ಮವಿಶ್ವಾಸವು ಅಹಂಕಾರವಾಗಿ ಅಂದರೆ ಈಗೋ ಆಗಿ ಬದಲಾಗದಿರಲಿ ಎಂಬುದನ್ನು ನೆನಪಿನಲ್ಲಿಡಿ. ಎರಡನೇ ಹಂತವು ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 19ರವರೆಗೆ ಇರುತ್ತದೆ. ಈ ಅವಧಿಯಲ್ಲಿ ಗುರು ಮಕರ ನವಾಂಶವನ್ನು ಪ್ರವೇಶಿಸುತ್ತಾನೆ. ಇದು ನಿಮ್ಮ ಜನ್ಮ ಕುಂಡಲಿಯ ಸಪ್ತಮ ಭಾವವಾಗಿದೆ. ಸಪ್ತಮ ಭಾವವು ವಿವಾಹ, ಜೀವನ ಸಂಗಾತಿ, ವ್ಯಾಪಾರ ಪಾಲುದಾರಿಕೆ ಮತ್ತು ಸಮಾಜದಲ್ಲಿ ನಿಮ್ಮ ಸಾರ್ವಜನಿಕ ಇಮೇಜ್ ಅನ್ನು ಪ್ರತಿನಿಧಿಸುತ್ತದೆ. ಗುರು ನಿಮ್ಮ ಲಗ್ನದಲ್ಲಿ ಕುಳಿತು ತನ್ನ ಪೂರ್ಣ ಮತ್ತು ಮಂಗಳಕರವಾದ ಸಪ್ತಮ ದೃಷ್ಟಿಯನ್ನು ನೇರವಾಗಿ ನಿಮ್ಮ 7ನೇ ಭಾವದ ಮೇಲೆ ಬೀರುತ್ತಿದ್ದಾನೆ. ಕಳೆದ ಕೆಲವು ಸಮಯಗಳಲ್ಲಿ, ವಿಶೇಷವಾಗಿ ಗುರು ಅಸ್ತನಾಗಿದ್ದಾಗ, ನಿಮ್ಮ ಕೌಟುಂಬಿಕ ಜೀವನ ಅಥವಾ ವೈವಾಹಿಕ ಸಂಬಂಧಗಳಲ್ಲಿ ಯಾವುದೇ ಅಹಂಕಾರದ ಘರ್ಷಣೆ, ಈಗೋ ಕ್ಲಾಶ್ ಇದ್ದರೆ ಅಥವಾ ಯಾವುದೇ ಬಲವಾದ ಕಾರಣವಿಲ್ಲದೆ ಉದ್ವಿಗ್ನತೆ, ಟೆನ್ಷನ್ ಪರಿಸ್ಥಿತಿ ಇದ್ದರೆ, ಈ ಗೋಚಾರವು ಆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ತರುತ್ತದೆ. ಮಕರ ನವಾಂಶದ ಈ ಪ್ರಭಾವವು ನಿಮ್ಮ ಸಂಬಂಧಗಳಲ್ಲಿ ಆಳವಾದ ಸ್ಥಿರತೆಯನ್ನು ತರುತ್ತದೆ. ನೀವು ಭಾವನೆಗಳಿಗೆ ಒಳಗಾಗುವ ಬದಲು ತರ್ಕ, ಲಾಜಿಕ್ ಮತ್ತು ವಾಸ್ತವತೆಯ ಆಧಾರದ ಮೇಲೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಿರಿ. ಮದುವೆಗೆ ಯೋಗ್ಯರಾದವರಿಗೆ ಈ ಸಮಯವು ಹೊಸ ಮತ್ತು ಸ್ಪಷ್ಟವಾದ ಪ್ರಸ್ತಾಪಗಳನ್ನು ತರಬಹುದು. ಮಹಿಳೆಯರು ಮತ್ತು ಗೃಹಿಣಿಯರಿಗೆ ಈ ಅವಧಿಯು ಕುಟುಂಬದಲ್ಲಿ ಅವರಿಗೆ ಸಿಗಬೇಕಾದಂಥ ಗೌರವವನ್ನು ಮರಳಿ ತಂದುಕೊಡುತ್ತದೆ. ವ್ಯಾಪಾರದ ದೃಷ್ಟಿಕೋನದಿಂದ, ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರಿಗೆ ಹೊಸ ಕ್ಲೈಂಟ್ಗಳನ್ನು ಸೇರಿಸುವುದು ಮತ್ತು ಹೊಸ ಒಪ್ಪಂದಗಳನ್ನು ಅಂತಿಮಗೊಳಿಸುವುದು ಲಾಭದಾಯಕವೆಂದು ಸಾಬೀತಾಗುತ್ತದೆ. ಕೇವಲ ಆಶ್ಲೇಷ ನಕ್ಷತ್ರದ ಪ್ರಭಾವದಿಂದಾಗಿ ಅತಿಯಾಗಿ ಯೋಚಿಸುವುದು ಮತ್ತು ಅನಗತ್ಯ ಅನುಮಾನಗಳನ್ನು ತಪ್ಪಿಸಿ ಹಾಗೂ ಸಂವಹನದಲ್ಲಿ ಯಾವಾಗಲೂ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳಿ. ಮೂರನೇ ಹಂತವು ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 8ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ಗುರು ಕುಂಭ ನವಾಂಶದಲ್ಲಿ ಗೋಚರಿಸುತ್ತಾನೆ. ಇದು ನಿಮ್ಮ ಕುಂಡಲಿಯ ಅಷ್ಟಮ ಭಾವವಾಗಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ಅಷ್ಟಮ ಭಾವವು ಹಠಾತ್ ಬದಲಾವಣೆಗಳು, ಗುಪ್ತ ಸಂಪತ್ತು ಮತ್ತು ಅನಿರೀಕ್ಷಿತ ಘಟನೆಗಳ ಕಾರಕವಾಗಿದೆ. ಈ ಸಮಯದಲ್ಲಿ ನಿಮ್ಮ 12ನೇ ಭಾವದ ಅಧಿಪತಿಯಾದ ಬುಧನ ಪ್ರಭಾವವು ಉತ್ತುಂಗದಲ್ಲಿರುತ್ತದೆ. ಇದು ಲಿಕ್ವಿಡ್ ಕ್ಯಾಶ್ ಮತ್ತು ಲಾಭದ ವಿಷಯಗಳಲ್ಲಿ ನೀವು ಹಠಾತ್ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಬಹುದಾದ ಸಮಯವಾಗಿದೆ. ನಿಮ್ಮ ಹಣ ಎಲ್ಲಾದರೂ ಸಿಕ್ಕಿಹಾಕಿಕೊಂಡಿದ್ದರೆ ಅಥವಾ ನಾವು ಪೂರ್ವಜರ ಆಸ್ತಿ ಎಂದು ಕರೆಯುವ ಪಿತೃಗಳ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿವಾದವು ಬಾಕಿ ಉಳಿದಿದ್ದರೆ, ಈ ಅವಧಿಯಲ್ಲಿ ಅದನ್ನು ಪರಿಹರಿಸಲು ಮತ್ತು ಹಣವನ್ನು ಪಡೆಯಲು ಮಾರ್ಗಗಳು ಸುಗಮವಾಗಬಹುದು. ಷೇರು ಮಾರುಕಟ್ಟೆ, ಸ್ಟಾಕ್ ಮಾರ್ಕೆಟ್ ಅಥವಾ ಈ ಹಿಂದೆ ಮಾಡಿದ ಹೂಡಿಕೆಗಳಲ್ಲಿ ನಿಮ್ಮ ಬುದ್ಧಿವಂತಿಕೆಯು ನಿಮಗೆ ಲಾಭವನ್ನು ನೀಡುತ್ತದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ. ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ಆದರೂ 8ನೇ ಮತ್ತು 12ನೇ ಭಾವಗಳ ಸಂಬಂಧದಿಂದಾಗಿ ಹಠಾತ್ ದೊಡ್ಡ ಖರ್ಚುಗಳ ಸಾಧ್ಯತೆಯೂ ಇದೆ. ಈ ವೆಚ್ಚಗಳು ಕಾನೂನು ಪ್ರಕ್ರಿಯೆಗಳು, ತೆರಿಗೆಗಳು ಅಥವಾ ಆರೋಗ್ಯದ ನಿರ್ಲಕ್ಷ್ಯದಿಂದ ಉಂಟಾಗಬಹುದು. ಆದ್ದರಿಂದ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ದಾಖಲೆ ಆಳವಾದ ಅಧ್ಯಯನವಿಲ್ಲದೆ ಸಹಿ ಮಾಡಬೇಡಿ ಎಂಬುದು ನನ್ನ ಸ್ಪಷ್ಟ ಸಲಹೆಯಾಗಿದೆ. ನಿಮ್ಮ ಹಣಕಾಸಿನ ವಿಷಯಗಳನ್ನು ನೀವೇ ಆಡಿಟ್ ಮಾಡಿ ಮತ್ತು ಸಂಪೂರ್ಣವಾಗಿ ಜಾಗರೂಕರಾಗಿ. ಕೊನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಹಂತವು ಅಕ್ಟೋಬರ್ 9ರಿಂದ ಅಕ್ಟೋಬರ್ 31ರ ನಡುವೆ ಇರುತ್ತದೆ. ಆಗ ಗುರು ಮೀನ ನವಾಂಶದಲ್ಲಿ ಗೋಚರಿಸುತ್ತಾನೆ. ಇದು ನಿಮ್ಮ ಕುಂಡಲಿಯ ನವಮ ಭಾವದವಾಗಿದೆ ಮತ್ತು ಗುರುವು ಸ್ವತಃ ನವಮ ಭಾವದ ಅಧಿಪತಿಯಾಗಿದ್ದಾನೆ. ಲಗ್ನದಿಂದ ಗುರುವಿನ 9ನೇ ದೃಷ್ಟಿಯು ಇದೇ ಭಾವದ ಮೇಲೆ ಬೀಳುತ್ತಿದೆ ಮತ್ತು ನವಾಂಶದಲ್ಲೂ ಗುರು 9ನೇ ಭಾವದಲ್ಲಿರುವುದು ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಸಕ್ರಿಯಗೊಳಿಸುತ್ತದೆ. ಈ ಸಮಯದಲ್ಲಿ ನೀವು ಮಾಡಿದ ಪ್ರಯತ್ನಗಳ ಸಂಪೂರ್ಣ ಫಲಿತಾಂಶವನ್ನು ನೀವು ಪಡೆಯುತ್ತೀರಿ. ಮೊದಲು ಹೆಜ್ಜೆ ಶ್ರಮಪಟ್ಟರೂ ಸೀಮಿತ ಲಾಭ ಸಿಗುತ್ತಿರಲಿಲ್ಲ. ಈಗ ನಿಮ್ಮ ವೃತ್ತಿ ಮತ್ತು ವ್ಯವಹಾರ ಕಾರ್ಯಗಳಲ್ಲಿ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತೀರಿ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳ ಹಾದಿಯಲ್ಲಿ ಅಡೆತಡೆಗಳು ನಿವಾರಣೆಯಾಗಲಿವೆ. ನೀವು ವಿದೇಶಕ್ಕೆ ಹೋಗಲು ವೀಸಾ, ವರ್ಕ್ ಪರ್ಮಿಟ್ ಅಥವಾ PR ಪ್ರಕ್ರಿಯೆಯಲ್ಲಿದ್ದರೆ ಸಕಾರಾತ್ಮಕ ಸುದ್ದಿಗಳನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ. ಆಮದು ರಫ್ತು, ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರದಲ್ಲಿ ತೊಡಗಿರುವವರಿಗೂ ಈ ಸಮಯ ಅತ್ಯಂತ ಅನುಕೂಲಕರವಾಗಿರುತ್ತದೆ. ನಿಮ್ಮ ಆಧ್ಯಾತ್ಮಿಕ ಒಲವು ಹೆಚ್ಚಾಗುತ್ತದೆ ಮತ್ತು ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯ ಅಥವಾ ಧಾರ್ಮಿಕ ಆಚರಣೆಯನ್ನು ಯೋಜಿಸುವ
ಬಗ್ಗೆ ರೂಪರೇಷೆ ಸಿದ್ಧವಾಗಬಹುದು. ಹಿರಿಯ ನಾಗರಿಕರಿಗೆ ಇದು ಮಾನಸಿಕ ಶಾಂತಿಯ ಸಮಯವಾಗಿರುತ್ತದೆ. ಅಲ್ಲಿ ಮಕ್ಕಳ ವೃತ್ತಿ ಅಥವಾ ಮದುವೆಗೆ ಸಂಬಂಧಿಸಿದ ಚಿಂತೆಗಳು ತಾನಾಗಿಯೇ ಕೊನೆಗೊಳ್ಳುತ್ತವೆ. ಆರೋಗ್ಯದ ದೃಷ್ಟಿಕೋನದಿಂದ ಲಗ್ನದಲ್ಲಿ ಉಚ್ಚ ಗುರುವಿನ ಗೋಚಾರವು ನಿಮ್ಮ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಮತ್ತು ದೈಹಿಕ ಶಕ್ತಿಯನ್ನು ಬಲಪಡಿಸುತ್ತದೆ. ನೀವು ಚೈತನ್ಯಶೀಲರಾಗಿರುತ್ತೀರಿ. ಆದರೆ 6ನೇ ಮತ್ತು 12ನೇ ಮನೆಯ ಅಧಿಪತಿಯ ನಕ್ಷತ್ರದಲ್ಲಿ ಇರುವುದರಿಂದ ಹಳೆಯ ಅಥವಾ ನಿರ್ಲಕ್ಷಿಸಲ್ಪಟ್ಟ ಯಾವುದೇ ಆರೋಗ್ಯ ಸಮಸ್ಯೆ ಪತ್ತೆಯಾಗಬಹುದು. ಇದನ್ನು ಸಕಾರಾತ್ಮಕ ರೀತಿಯಲ್ಲಿ ತೆಗೆದುಕೊಳ್ಳಿ, ಏಕೆಂದರೆ ಇದು ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಆಶ್ಲೇಷ ನಕ್ಷತ್ರದ ಪ್ರಭಾವದಿಂದ ದೇಹದಿಂದ ವಿಷಕಾರಿ ಅಂಶಗಳು ಹೊರಬರುತ್ತವೆ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಅಂದರೆ ನಿಮ್ಮ ಕರುಳಿನ ಆರೋಗ್ಯ, ಗಟ್ ಹೆಲ್ತ್ ಮತ್ತು ನಿಮ್ಮ ದಿನಚರಿಯನ್ನು ಶಿಸ್ತಿನಿಂದ ಇಟ್ಟುಕೊಳ್ಳಿ. ಮಾನಸಿಕ ಒತ್ತಡ ಮತ್ತು ಕೋಪವನ್ನು ತಪ್ಪಿಸಿ. ಆರೋಗ್ಯದ ಬಗ್ಗೆ ಯಾವುದೇ ಅನುಮಾನವಿದ್ದಲ್ಲಿ ಅಂತರ್ಜಾಲದಲ್ಲಿ ಮಾಹಿತಿಯನ್ನು ಹುಡುಕುವ ಬದಲು ನೇರವಾಗಿ ವೈದ್ಯರನ್ನು ಸಂಪರ್ಕಿಸಿ. ಈ ಗೋಚಾರದ ಮಂಗಳಕರ ಫಲಿತಾಂಶಗಳನ್ನು ಕಾಪಾಡಿಕೊಳ್ಳಲು ಕೆಲವು ವಿಶೇಷ ಮುನ್ನೆಚ್ಚರಿಕೆಗಳನ್ನು ಮತ್ತು ಪರಿಹಾರಗಳನ್ನು ಅನುಸರಿಸುವುದು ಕಡ್ಡಾಯವಾಗಿದೆ. ಮೊದಲ ಮತ್ತು ಪ್ರಮುಖ ವಿಷಯವೆಂದರೆ ಗುರುವು ಜ್ಞಾನ, ಸಂಪತ್ತು ಮತ್ತು ಯಶಸ್ಸನ್ನು ನೀಡಿದಾಗ ವ್ಯಕ್ತಿಯೊಳಗೆ ಅಹಂಕಾರ ಬೆಳೆಯುವ ಅಪಾಯವೂ ಹೆಚ್ಚಾಗುತ್ತದೆ. ನೀವು ಸಂಪೂರ್ಣವಾಗಿ ವಿನಮ್ರರಾಗಿರಬೇಕು ಮತ್ತು ವಾಸ್ತವದಲ್ಲಿರಬೇಕು. ಅನಗತ್ಯ ಮಾತುಕತೆಗಳನ್ನು ಮತ್ತು ಕೇಳದೆ ಸಲಹೆ ನೀಡುವುದನ್ನು ತಪ್ಪಿಸಿ. ಇಲ್ಲದಿದ್ದರೆ ಗುರುವಿನ ಶುಭ ಫಲಗಳು ಕಡಿಮೆಯಾಗಬಹುದು. 2ನೆಯ ಮುನ್ನೆಚ್ಚರಿಕೆ ಏನೆಂದರೆ ಆಶ್ಲೇಷ ನಕ್ಷತ್ರದ ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಸಂಬಂಧಗಳಲ್ಲಿ ಅನಗತ್ಯ ಅನುಮಾನ ಅಥವಾ ಸಂಶಯಗಳನ್ನು ಬೆಳೆಸಿಕೊಳ್ಳಬೇಡಿ. ದೀರ್ಘಕಾಲೀನ ನಕಾರಾತ್ಮಕ ಪರಿಣಾಮ ಬೀರುವ ಯಾವುದೇ ದೊಡ್ಡ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ. ಗೊಂದಲದ ಪರಿಸ್ಥಿತಿಯಲ್ಲಿ ಕುಟುಂಬದ ಹಿರಿಯರು ಅಥವಾ ಅನುಭವಿ ವ್ಯಕ್ತಿಗಳಿಂದ ಮಾರ್ಗದರ್ಶನವನ್ನು ಖಂಡಿತವಾಗಿ ಪಡೆಯಿರಿ. ಈ ಮಂಗಳಕರ ಪ್ರಭಾವವನ್ನು ಹೆಚ್ಚು ಜಾಗೃತಗೊಳಿಸಲು ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕಾದ ಕೆಲವು ನಿಖರ ಮತ್ತು ಸರಳವಾದ ಪರಿಹಾರಗಳಿವೆ. ದೇವಗುರು ಬೃಹಸ್ಪತಿಯ ಕೃಪೆಯನ್ನು ಪಡೆಯಲು ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸಲೇಬೇಕು. ಪ್ರತಿದಿನ ಸಾಧ್ಯವಾದರೆ ತುಂಬಾ ಒಳ್ಳೆಯದು. ಇಲ್ಲದಿದ್ದರೆ ಗುರುವಾರ ಖಂಡಿತವಾಗಿ ಮಾಡಿ. ಇದರೊಂದಿಗೆ ಗುರುವಿನ ಬೀಜ ಮಂತ್ರವಾದ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಇದನ್ನು ಪ್ರತಿನಿತ್ಯ 1 ಮಾಲೆ ಜಪಿಸಿ. ಈ ಸಂಪೂರ್ಣ ಗೋಚಾರವು ಬುಧನ ನಕ್ಷತ್ರವಾದ ಆಶ್ಲೇಷದಲ್ಲಿ ನಡೆಯುತ್ತಿದೆ. ಆದ್ದರಿಂದ ಬುಧನ ಸಕಾರಾತ್ಮಕ ಶಕ್ತಿ ಮತ್ತು ಕಾರ್ಯತಂತ್ರದ ಸಾಮರ್ಥ್ಯವನ್ನು ಪಡೆಯಲು ಪ್ರತಿ ಬುಧವಾರ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಿ. ಯಾವುದೇ ಪ್ರಮುಖ ಬಿಸಿನೆಸ್ ಮೀಟಿಂಗ್ ಅಥವಾ ಕೆಲಸಕ್ಕೆ ಹೋಗುವ ಮೊದಲು ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ಇದಲ್ಲದೆ ನಿಮ್ಮ ಗುರುಗಳನ್ನು, ಶಿಕ್ಷಕರನ್ನು ಮತ್ತು ನಿಮಗಿಂತ ಹಿರಿಯರನ್ನು ಯಾವಾಗಲೂ ಗೌರವಿಸಿ. ನೀವು ಯಾರಿಂದಲಾದರೂ ದೀಕ್ಷೆ ತೆಗೆದುಕೊಂಡರೆ ನಿಮ್ಮ ಗುರುವಿನ ಸಾಮೀಪ್ಯದಲ್ಲಿ ಮತ್ತು ಅವರ ಮಂತ್ರವನ್ನು ಜಪಿಸುತ್ತಿರಿ. ಕರ್ಕಾಟಕ ರಾಶಿಯ ಜನರಿಗೆ ಮುಂಬರುವ ಈ 74 ದಿನಗಳು ಅತ್ಯಂತ ಮಹತ್ವದ್ದಾಗಿವೆ. ಈ ಸಮಯವು ನಿಮ್ಮ ಜೀವನದ ದಿಕ್ಕನ್ನು ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಜ್ಯೋತಿಷ್ಯವು ಮುಂಬರುವ ಸಮಯದ ಶಕ್ತಿ ಮತ್ತು ಸಾಧ್ಯತೆಗಳ ಬಗ್ಗೆ ನಿಮಗೆ ಅರಿವು ಮೂಡಿಸುತ್ತದೆ. ಆದರೆ ಆ ಶಕ್ತಿಯನ್ನು ಯಶಸ್ಸನ್ನಾಗಿ ಪರಿವರ್ತಿಸುವುದು ನಿಮ್ಮ ಕರ್ಮ, ನಿಮ್ಮ ಸಮರ್ಪಣೆ ಮತ್ತು ನಿಮ್ಮ ಏಕಾಗ್ರತೆಯನ್ನು ಅವಲಂಬಿಸಿರುತ್ತದೆ. ಅವಕಾಶಗಳು ನಿಮ್ಮ ಮುಂದಿದೆ. ಈಗ ನೀವು ಸಂಪೂರ್ಣ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಈ ಗೋಚಾರವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಸಮಯ ಬಂದಿದೆ. ದೇವರು ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ.